ಎಷ್ಟೊಂದು ಸಿನಿಮಾ ಮಾಡಿದೆ ಅದಕ್ಕಿಂತ ಮುಂಚೆ ಮದುವೆಯ ಮುಂತೆಯ ಕಾರ್ಯವಲ್ಲ ಸಿನಿಮಾಗೆ ಫಸ್ಟ್ ವೇದಿಕೆ ಮೇಲೆ ಕರೆದು ನೀನು ಚೆನ್ನಾಗಿ ಮಾಡ್ತೀಯ ಕಣೋ ಅಂತ ಬೆನ್ ತಟ್ಟಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅನುಷಾ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಏನ್ ಪಾತ್ರ ನಿಭಾಯಿಸಿದ್ರೆ ಅಂತ? ಗುಡ್ ಈವ್ನಿಂಗ್ ಎವ್ರಿವನ್. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಹಾಗೆ ಎಲ್ಲ ಗಣ್ಯರು, ಹಾಗೆ ಬಂದಿರುವಂಥ ಎಲ್ಲ ಅತಿಥಿಗಳು ನಿಮ್ಮ ಸಮಯನ ಮಾಡಿಕೊಂಡು ನಮ್ಮ ಚಿತ್ರತಂಡಕ್ಕೆ ಶುಭ ಹಾರೈಸಕ್ಕೆ ಬಂದಿರೋದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ತುಫಾನ್ ತುಂಬ ಪವರ್ ಪ್ಯಾಕ್ ಇರುವಂಥ ಒಂದು ಟೈಟಲ್, ಪವರ್ ಪ್ಯಾಕ್ ಆಗಿರುವಂಥ ಒಂದು ಸಿನಿಮಾ. ಇಂಥ ಸಿನಿಮಾದಲ್ಲಿ ನಾನು ಒಬ್ಬರು ಪಾತ್ರಧಾರಿ ಆಗಿರೋದು ತುಂಬ ಖುಷಿ ಇದೆ. ಹಾಗೆ ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದ್ದಕ್ಕೆ ಎಂಟೈರ್ ತುಫಾನ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ 3 ಶೇಡ್ಸ್ ಇದೆ. ಒಂದು ನೋಡ್ತಾ ಇರ್ಬೋದು ಕ್ಯೂಟ್ ಅಂಡ್ ಇನೋಸೆಂಟ್ ಆಗಿ, ಅಂಡ್ ಇನ್ನೊಂದು ವೆರಿ ಬ್ರೇವ್ ಅಂಡ್ ಬೋಲ್ಡ್ ಸ್ಟ್ರಾಂಗ್ ಆಗಿರುವಂಥ ಒಂದು ಶೇಡ್. ಹಾಗೆ ಇನ್ನೊಂದು ಶೇಡ್ ಈ ಸಿನಿಮಾದಲ್ಲಿ ನೋಡ್ಬೋದು, ನಾನೊಬ್ಳು ಮಹಾರಾಜನ ಮಗಳು ಯುವರಾಣಿಯಾಗಿ ಕಾಣಿಸ್ಕೊಂಡಿದ್ದೀನಿ. ಸೊ ಈ ಒಂದು ಪಾತ್ರನ ತುಂಬಾ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ. ಅಂಡ್ ಸೆಟಲ್ ಕೂಡ ನನ್ನ ಪಾತ್ರ ಅಷ್ಟೇ ಅಲ್ಲ, ಎಂಟೈರ್ ಸೀನ್ಸ್ ನ ತುಂಬಾ ಮೇಕಿಂಗ್ ಇರ್ಬೋದು ಅಥವಾ ಕ್ವಾಲಿಟಿ ಇರ್ಬೋದು ಎಲ್ಲೂ ಕಾಂಪ್ರಮೈಸ್ ಆಗದೆ ವೆರಿ ಕಾಮ್ ಕಂಪೋಸ್ಡ್ ಆಗಿ ನಿರ್ದೇಶನ ಮಾಡಿದ್ದಾರೆ. ಅಂಡ್ ನೀವು ಟ್ರೈಲರ್ ನೋಡಿದ್ರಿ, ನಮ್ಮ DOP ಬಗ್ಗೆ ಮಾತಾಡಂಗೆ ಇಲ್ಲ, ಅಷ್ಟು ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ. ಹಾಗೆ ಸಚಿನ್ ಬಸೂರ್ ಸರ್ ಅವರು ತುಂಬಾ ಅದ್ಭುತವಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಗೆ ಮ್ಯೂಸಿಕ್ ನ ಕೊಟ್ಟಿದ್ದಾರೆ. ಸೊ ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಪ್ರತಿಯೊಬ್ಬ ಕಲಾವಿದರು ಅವರ ಪಾತ್ರನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನೀವು ಟ್ರೈಲರ್ ನೋಡಿದ್ದೀರಾ, ಅಷ್ಟು ಬ್ಯೂಟಿಫುಲ್ ಆಗ ಪರ್ಫಾರ್ಮೆನ್ಸ್ ಇರ್ಬೋದು, ಒಂದು ಡಿಫ್ರೆಂಟ್ ಆಗಿದೆ. ಅಂಡ್ ನಮ್ಮ ಹೀರೋ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ 8 months ಬ್ಯಾಕ್ ಅವರು ಸ್ಟೋರಿ ಬರಿಬೇಕಾದ್ರೆ ನೀವೇ ಇದಕ್ಕೆ ನಾಯಕಿಯಾಗಿ ಆಕ್ಟ್ ಮಾಡಬೇಕು ಅಂತ ಹೇಳಿದ್ರು. ಅದೇ ರೀತಿ ನನ್ನ ಕತೆ ರೆಡಿ ಆದ್ಮೇಲೆ ಕರೆದು ನಮ್ಮ ಡೈರೆಕ್ಟರ್ ಸ್ಟೋರಿ ಹೇಳಿದಾಗ ತುಂಬಾ ಖುಷಿ ಆಯ್ತು. ಇವ್ರು ಏನೋ ಒಂದು ದೊಡ್ಡದಾಗೆ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು, ಪಾಸಿಟಿವ್ ವೈಬ್ಸ್ ಇತ್ತು. 2 ನಿಮಿಷ ಯೋಚನೆ ಮಾಡಿಲ್ಲ, ಐ ಸೆಡ್ ಐ ಡೂ ದಿಸ್ ಪ್ರಾಜೆಕ್ಟ್ ಅಂತ. ತುಂಬಾ ಖುಷಿ ಇದೆ ಇಂಥ ಒಂದು ಸಿನಿಮಾದಲ್ಲಿ ನಾನೊಬ್ಳು ಭಾಗಿಯಾಗಿರೋದು. ಅಂಡ್ ಇವರು ಕೂಡ ರೋಷನ್ ಅವರು ತುಂಬಾ ತುಂಬಾ ಹಠ ಇಟ್ಕೊಂಡು ಏನೋ ಒಂದು ಮಾಡಬೇಕು ಲೈಫಲ್ಲಿ ಅಂತ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ನಾನು ಫಸ್ಟ್ ಟೈಮ್ ಒಬ್ರು ಲೇಡಿ ಪ್ರೊಡ್ಯೂಸರ್ ಅವ್ರ ಜೊತೆ ವರ್ಕ್ ಮಾಡ್ತಿರೋದು. ಶಿ ಇಸ್ ವೆರಿ ಸ್ವೀಟ್, ವೆರಿ ಕಾಮ್, ಸೆಟಲ್ ಅವ್ರು ಇರ್ತಾರೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಹಂಬಲ್ ಆಗಿರ್ತಾರೆ. ಸೊ ಹಾಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಪರಭಾಷೆಗಳ ಮೇಲಿರುವಂತಹ ಒಂದು ಪ್ರೀತಿ ವ್ಯಾಮೋಹ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಿದೆ. ಸೊ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ಎನ್ಕರೇಜ್ ಮಾಡಿ. ಯಾಕಂದ್ರೆ ನಾವು ನೋಡ್ದಂಗೆ ಬೇರೆ ಸಿನಿಮಾಗಳು ಹೌಸ್ಫುಲ್ ಆಗಿರುತ್ತೆ, ನಮ್ಮ ಕನ್ನಡ ಸಿನಿಮಾ ಮುಂದೆ ಥಿಯೇಟರ್ ಮುಂದೆ ಜನನೇ ಇರಲ್ಲ. ಅದು ನೋಡಿದ್ರೆ ಮನಸ್ಸಿಗೆ ತುಂಬಾ ದುಃಖ ಆಗುತ್ತೆ. ಎಷ್ಟೊಂದು ಸಿನಿಮಾಗಳು ನಾವು ನೋಡೋದು ಹೋಗ್ಬೇಕಾದ್ರೆ ಥಿಯೇಟರ್ ಅಲ್ಲಿ ಸಿನಿಮಾ ರಿಲೀಸ್ ಆಗಿರುತ್ತೆ, ಫಸ್ಟ್ ಡೇ ಇರುತ್ತೆ, ಬಟ್ ಒಬ್ರು ಜನ ಇರಲ್ಲ. ಇದು ತುಂಬಾ ದುಃಖ ತರುವಂತ ಸಂಗತಿ. ಇದು ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ. ನಿಮ್ಮ ಪ್ರೀತಿ, ಆಶೀರ್ವಾದ, ಎನ್ಕರೇಜ್ಮೆಂಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನುಷಾ, ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗಿ. ಥ್ಯಾಂಕ್ ಯು. ರೋಷನ್ ಅವ್ರನ್ನ ಮಾತಾಡ್ತೀನಿ ಅದಕ್ಕೂ